ಕೆಂಗೇರಿ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಕಳೆದ ವರ್ಷ ಜುಲೈನಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು. ಏಪ್ರಿಲ್ ಮತ್ತು ಜುಲೈ ತಿಂಗಳ ಮಧ್ಯೆ ಅವರು ತಮ್ಮ ವಾಸದ ಮನೆಯ ರೂಮ್ನ ಲಾಕರ್ನಲ್ಲಿಟ್ಟಿರ್ತಕ್ಕಂಥ ಸುಮಾರು 583 ಗ್ರಾಮ್ ತೂಕದ ಚಿನ್ನಾಭರಣಗಳು ಕಳ್ಳತನವಾಗಿರುವುದಾಗಿ ಮತ್ತು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಓರ್ವ ಮಹಿಳೆಯ ಮೇಲೆ ಅವರು ಸಂಶಯವನ್ನು ವ್ಯಕ್ತ ಮಾಡಿದರು. ಇದರ ಆಧಾರದ ಮೇಲೆ ಆ ಸಂದರ್ಭದಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದರು. ಪ್ರಮುಖವಾಗಿ ವೈಜ್ಞಾನಿಕ ವಿಧಿವಿಧಾನಗಳನ್ನು ಅನುಸರಿಸಿ ಕೆಂಗೇರಿ ಪೊಲೀಸ್ ಠಾಣೆಯವರು ಮತ್ತು ಅವರ ACP ಅವರು ಮತ್ತು DCP ಅವರು ಸೇರಿಕೊಂಡು ಫಿರ್ಯಾದಿದಾರ ಏನು ಮಹಿಳೆಯ ಮೇಲೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಮಹಿಳೆಯ ಮೇಲೆ ಏನು ಸಂಶಯವನ್ನು ವ್ಯಕ್ತ ಮಾಡಿದರು, ಆ ಮಹಿಳೆಗೆ ಬ್ರೈನ್ ಮ್ಯಾಪಿಂಗ್ ಮತ್ತು ಪಾಲಿಗ್ರಾಫ್ ಪರೀಕ್ಷೆಯನ್ನು ಈ ವರ್ಷ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಡೆಸಿದ್ದು, ಈ ಪಾಲಿಗ್ರಾಫಿ ಮತ್ತು ಬ್ರೈನ್ ಮ್ಯಾಪಿಂಗ್ನ ಆಧಾರದ ಮೇಲೆ ಆಕೆ ಸಂಶಯಾಸ್ಪದ ವ್ಯಕ್ತಿ ಆಗಿರ್ತಕ್ಕಂಥದ್ದು ಈ ಒಂದು ವೈಜ್ಞಾನಿಕ ವಿಶ್ಲೇಷಣೆಯಲ್ಲಿ ಕಂಡು ಬಂದಿದ್ದರಿಂದ ಆಕೆಯನ್ನು ಇನ್ನೂ ಹೆಚ್ಚು ಕೂಲಂಕಷವಾಗಿ ವಿಚಾರಣೆ ಮಾಡಿದಾಗ ಆಕೆ ಮಾಡಿರ್ತಕ್ಕಂತಹ ಅಪರಾಧವನ್ನು ಒಪ್ಪಿಕೊಂಡು ಒಟ್ಟು 583 ಗ್ರಾಮ್ ತೂಕದ ಚಿನ್ನಾಭರಣಗಳನ್ನು ಕೊಟ್ಟಿರ್ತಾಳೆ. ಇದರ ಮೌಲ್ಯ ಸುಮಾರು 35 ಲಕ್ಷ ರೂಪಾಯಿಗಳಾಗ್ಬೋದೆಂದು ಅಂದಾಜಿಸಲಾಗಿದೆ.